ಹೋಗಿ. ಆಹಾ, ನನಗೆ ಹೇಳ್ತೀಯಾ? ನಿಂತರ ಅಡ್ಡಾದಿಡ್ಡಿ ಓಡಿಸೋಕೆ ನಾನೇನು ಎಲ್ಬೋರ್ಡಲ್ಲ. ಈ ಸತಿ ಮಾತ್ರ ಪ್ರೈಸ್ ಮಿಸ್ ಆಗ್ಲೇಬಾರ್ದು. ಓಕೆ, 100%. ತುಂಬಾ ನೋವಾಯ್ತದೆ. ಸಾರಿ ಸರ್. ಅವ್ನಿಗೆ ಯಾಕೆ ಸಾರಿ ಹೇಳ್ತೀಯಾ? ಮಾಡ್ತೀನಿ. ಯಾಕೆ ನನ್ನ ಎದುರುಗಡೆ ಬಂದೆ? ನಿನ್ನಿಂದ ತಾಜ್ ಮಹಲ್ ನೋಡ್ದೆ, ಏನಾಯ್ತು ಅಂತ? ನಾನು ಎಷ್ಟು ಪ್ರೀತಿಯಿಂದ ಮಾಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ನನ್ ಕೈ ಬೇರೆ ಹಬ್ಬ ಆಯ್ತು. ಏನೋ ನಮ್ ಶಂಭುಗೆ ಆವಾಜ. ಇವನೇನ್ ದೊಡ್ಡ ದಾದನಾ? ನನಗೆ ಯಾಕೆ ಬೈತಾ ಇದೀಯಾ? ಸಿಟಿಲಿ ಗಾಡಿ ಓಡಿಸ್ಬೇಕಾರೆ ಮೈ ಮೇಲೆ ಜ್ಞಾನ ಇರಬೇಕು. ಏಯ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆನು ನಿನ್ನಿಂದಾನೇ ಹೊಡೆದಿದ್ದು, ಇವತ್ತು ನಿನ್ನಿಂದಾನೇ ಹೊಡೆದಿದ್ದು. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅಲ್ವೇನೆ? ಅದೆಲ್ಲ ನಿನ್ಗೆ ಗೊತ್ತಾಗ್ಬೇಕು. ಲೈಫಲ್ಲಿ ಫೀಲಿಂಗ್ಸ್ ಇಲ್ಲ, ಹಾರ್ಟಲ್ಲಿ ಪ್ರೀತಿ ಇಲ್ಲ, ಜವಾಬ್ದಾರಿ ಮೊದಲೇ ಇಲ್ಲ. ಸಿಕ್ಕಿದ ಕಡೆ ಗೋಳಿ ತರ ನುಗ್ತ್ಯಾ. ನೋಡು, ಸುಮ್ಮನೆ ನನ್ನ ಕಣಕ್ ಪಡ. ನಾನು ಸರಿ ಇಲ್ಲ. ಹೌದು, ನೀನ್ ಸರಿ ಇಲ್ದೇ ಇರೋದಕ್ಕೆ ಹೀಗಾಗಿದ್ದು. ಏಯ್, ಏನು ಒಂದು ಬೆಣ್ಣು ಮುರಿದೋಗಿದ್ಕೆ ಇಷ್ಟೊಂದೆಲ್ಲ ಮಾತಾಡ್ತೀಯಾ? ಏನಂದ್ರೆ ಇದು ಬೆಂಡ? ಅದ್ ಸರಿ, ನಿನ್ನಂತ ಮೂರ್ತ ನಿನ್ಗೆ ಗೊತ್ತಿರತ್ತೆ ತಾಜ್ ಮಹಲ್ ಅಂದ್ರೆ ಏನು, ಅದ್ರ ಹಿಂದೆ ಇರೋ ಫೀಲಿಂಗ್ಸ್ ಏನು ಅಂತ. ಅವನಾಗ್ಲೇ ಹೋಗಾಯ್ತು. ಸುಮ್ಮನೆ ಯಾಕೆ ಅವನ ಎದುರು ಹಾಕುತ್ತೀಯಾ? ಅವನ ಕೊನೆಯಲ್ಲಿ ಕೊಟ್ಟೋದ್ನಲ್ಲ ಲುಕ್ಕು, ಅದನ್ನ ನೋಡ್ತಾ ಇದ್ರೆ ನಿನ್ಗೇನೋ ಕಾದಿದೆ ಅನ್ಸುತ್ತೆ. ಅವನೇನಾದ್ರೂ ಮಾಡ್ತಾನೆ ಅಂತ್ಯಾ? ಓ ಗಾಡ್. ಏನಾಯ್ತು? ಯಾಕೋ ನಿದ್ದೆನೆ ಬರ್ತಾಲ್ಲ. ಯಾಕೋ ಕಿರ್ಚ್ಕೊಂಡ ಇವನು? ಅದ್ನ ಯಾಕೆ ಕೇಳ್ತೀಯ ಮಗ? ಇವತ್ ಶಂಭುಗೆ ಒಬ್ಳು ಸರಿಯಾಗಿ ಅಟ್ಕಾಯಿಸ್ಕೊಂಡಿದ್ಲು. ಯಾರು? ಹೆಂಗ್ಸ? ಹುಡುಗಿ ಕಣೋ. ಅವಳು ಎಷ್ಟು ಬೈದ್ರು ಬೊಂಬಾಟ ಕಾಣಿಸ್ತಾ ಇದ್ಲು. ಅವಳ ಮುಂದೆ ಅಣ್ಣನ್ ಮೀಟ್ರು ಆಪ್. ಅವಳೇನಾದ್ರೂ ಇವನ್ನ ಲವ್ ಮಾಡ್ಬೇಕು, ಮಾಡಿ ಮದ್ವೆ ಆಗ್ಬೇಕು. ಆಮೇಲೆ ಇಬ್ರು ಹನಿಮೂನ್ಗೆ ಅಂತ ಹೊರಟ್ರೆ ಇಲ್ಲ. ಒಳ್ಳೆ ಸಾಂಗು, ಯಾಕೆ ಗುರು ಕೆಡಿಸ್ಬಿಟ್ಟೆ? ಅಯ್ಯೋ, ಯಾಕೆ ಅಡ್ಡ? ಬೀಳಕ್ ಇವತ್ತು ತಾಜ್ ಮಹಲ್ಲು ಇಲ್ಲ, ಬೀಳ್ಸಕ್ ನನ್ನ ಫ್ರೆಂಡು ಇಲ್ಲ. ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ದೆ? ಡಿಸ್ಟರ್ಬ್ ಮಾಡ್ತಿರೋದು ನೀನು. ಇಲ್ಲ, ನೀನು. ನನ್ನ ಇಡೀ ರಾತ್ರಿ ನನ್ನ ನಿದ್ದೆ ಬಂದಿಲ್ಲ ಗೊತ್ತಾ? ಏನ್ ನೀನ್ ಹೇಳಿದ್ದು? ನಾನು ಮನುಷ್ಯನೇ ಅಲ್ವಾ? ನನಗೆ ಬದುಕೋ ಯೋಗ್ಯತೆನೇ ಇಲ್ವಾ? ಖಂಡಿತ ಇಲ್ಲ. ಬದುಕೋಕೆ ಬಾಡಿ ಇದ್ರೆ ಸಾಲದು, ಭಾವನೆನೂ ಬೇಕು. ಬೀದಿ ಬಸವಂತರ ಅಲಿತಿದ್ರೆ ಸಾಲದು, ಜವಾಬ್ದಾರಿನೂ ಇರಬೇಕು. ನನಗದ್ರ ಅವಶ್ಯಕತೆ ಇಲ್ಲ. ಒಂದ್ ತಿಳ್ಕೊ, ಹೀಗೆ ಹೇಳೋ ನೀನು ಯಾವತ್ತೂ ಹೀಗೆ ಇರಲ್ಲ. ಸಮಾಜ ಸೆಂಟಿಮೆಂಟ್ ಬೇಡ ಅನ್ನೋ ನೀನು ಒಂದೇ ಒಂದ್ಸಲ ಪ್ರೀತಿನ ಹತ್ತಿರದಿಂದ ನೋಡು.
ಮಗು ಹುಷಾರು. ತುಂಬಾ ಥ್ಯಾಂಕ್ಸ್. ಏಯ್ ಏನಿದು? ಮಗು, ಇದನ್ನ ಕರ್ಕೊಂಡು ಹೋಗಿ 24 ಗಂಟೆ ನಿನ್ ಜೊತೆನೆ ಇಟ್ಕೋಬೇಕು, ಯಾರ ಕೈಗೂ ಕೊಡಬಾರ್ದು. ತಗೊಂಬಂದ್ರೆ ನೀನ್ ಬಾ, ಆಮೇಲೆ ಮಾತಾಡೋಣ. ಇವತ್ತಿದೆ ಇವನಿಗೆ ಹಬ್ಬ. ಏಯ್ ಏನ್ ಹೇಳ್ತಾ ಇದೀಯಾ? ನಡಿ, ನಿನ್ ನೋಡ್ಕೊಳ್ಳೋದೊಂದು ದೊಡ್ಡ ವಿಷಯ ಅಂತಾಳಲ್ಲ, ಅವಳಿಗೇನು ಬುದ್ಧಿ ಇದೆಯಾ? ನನ್ನೇನು ಪ್ರೈವೇಟ್ ಬಾತ್ರೂಮ್ ಅನ್ಕೊಂಡಿದ್ಯಾ? ಸ್ವಲ್ಪ ಮಾನ ಮರ್ಯಾದೆ ಬೇಡ ನಿನ್ಗೆ? ಎಸ್ಬಿಡ್ತೀನಿ ನಿನ್ನ. ಹಲೋ, ನಾನು ನನ್ನ ಜೀವನದಲ್ಲೇ ಯಾರಿಗೂ ಯಾವತ್ತೂ ಏನು ಕೊಡಿಸ್ದವನಲ್ಲ. ಮರ್ಯಾದಿಂದ ಇದನ್ನ ತಿನ್ನು, ಸುಮ್ನೆ ಗಾಂಚಲಿಗಳು ಮಾಡಬೇಡ, ತಿನ್ನು. ನಿನಗೇನು ಬುದ್ಧಿಗಿದೆಯೇನೋ? ಈ ಮಗುಗಿನ 1 ವರ್ಷ ಕೂಡ ತುಂಬಿಲ್ಲ, ಅಷ್ಟ್ರಲ್ಲಿ ಇದೆಲ್ಲ ಕೊಟ್ಟು ತಿನ್ನೋದ್ರೆ ಹೇಗೋ ತಿನ್ನುತ್ತೆ. ಇದಕ್ಕೆ ಹಾಲು ಅನ್ನ ಕಿವುಚಿ ಕೊಟ್ರೆ ತಿನ್ನುತ್ತೆ, ಗೊತ್ತಾಯ್ತಾ? ಅದು ಬೇರೆ ಇದಕ್ಕೆ ತರ್ತಿನ್ ಪುಟ್ಟ. ಲೋ ಶಂಭು, ಯಾರ್ದು ಈ ಮಗು? ನಮಗ್ ಗೊತ್ತಿಲ್ಲದೆ ಏನಾದ್ರೂ ಹೆತ್ಬಿಟ್ಟೇನೋ? ನನ್ನ ಮಕ್ಳ, ಸುಮ್ನೆ ತಲೆ ಕೆಡಿಸ್ಬೇಡಿ, ಆಮೇಲೆ ಕೆಟ್ಟದಾಗ ಏನಾರು ಬಯಸ್ಕೋತೀರಾ? ನೋ ಶಂಭು, ಯಾರ್ದು ಈ ಮಗು? ನಮಗೂ ಸ್ವಲ್ಪ ಕೊಡೋ, ಆಟ ಆಡ್ಸ್ಬಿಟ್ಟು ಕೊಡ್ತೀವಿ. ಬಚ್ಚಿನ ಬಚ್ಚಿನ ಚಿನ್ನ ಬಾ. ಇನ್ 24 ಗಂಟೆ ಈ ಮಗು ತಂಟೆಗೆ ಯಾರ ಬಂದ್ರೋ ಕೈ ಕಾಲು ಬಿಡ್ತೀನಿ. ಬಿಡದಾರೆ. ಓಹೋ, ನಿನಗೆ ಊಟ ಹಾಕೋದೇ ದೊಡ್ಡ ತಪ್ಪು, ಅದ್ರಲ್ಲಿ ಇದು ಬೇರೆ. ನೋಡು, ಈಗಾಗಲೇ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸತಾಯಿಸಿದ್ಯಾ, ಮತ್ತೆ ಅದನ್ನೇ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಆಮೇಲೆ ಏನು ಸುಮ್ಮನೆ ಬ್ಯಾ 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 ಅಂದ್ರೆ ಯಾರಿಗೇನು ಅರ್ಥ ಆಗುತ್ತೆ? ಬಾಯ್ ಬಿಡ ಮಾತಾಡ್ಬೇಕಾನೆ. ಸಾರಿ, ತಮಗೂ ಮಾತು ಬರಲ್ಲ. ಓ ಸರಿ ಸರಿ ಸರಿ, ನೀನ್ ಬೇರೆ. ನಾನು ಸುಮ್ಮನೆ ಇರ್ಲಾರ್ದ ಇದನ್ನ ಬೇರೆ ಕಟ್ಕೊಂಡು ಬತ್ತಲಾಡ್ತಾ ಇದ್ದೀನಿ. ಪುಟ್ಟಮ್ಮ, ಪುಟ್ಟಮ್ಮ, ಯಾರು? ನಾನು ಶಂಭು. ಬಂದೆ ಇರಪ್ಪ. ಹಾ, ಅಳ್ಬೇಡ ಅಳ್ಬೇಡ. ಏನು ಇದು ಇಷ್ಟೊತ್ನಲ್ಲಿ? ಯಾಕ ತುಂಬಾ ಅಳ್ತಿದ್ದಾನೆ ಪುಟ್ಟಮ್ಮ. ಅಯ್ಯೋ ಅಯ್ಯೋ, ನೀನ ಬುದ್ಧಿಗಿದೆಯೇನೋ ನಿನ್ಗೆ? ಹೋಗಿ ಹೋಗಿ ಎದೆ ಹಾಲು ಕುಡಿಯೋ ಮಗನ್ ಕರ್ಕೊಂಡ್ ಬಂದಿದ್ಯಲ್ಲ, ಏನಪ್ಪ ಮಾಡೋದೀಗ? ಏನ್ ಮಾಡೋದು? ಹಾ, ಯೋಚನೆ ಮಾಡ್ಬೇಡ. ಮೊನ್ನೆ ತಾನೆ ಮೂಲೆ ಮನೆ ಶಾರದಮ್ಮನ್ಗೆ ಹೆರಿಗೆ ಆಯ್ತು, ಅಲ್ಲೋಗಿ ಹಾಲು ಕುಡ್ಸ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ನಿಂತಿರು. ಹಸು ಕುಸುನ್ ಕರ್ಕೊಂಡ್ ಬಂದು ಪಾಡ್ ಪಡ್ತಾ ಇದ್ದೀನಿ. ನೀನು ಏನ್ ಮಾಡೋದು? ಹೊಟ್ಟೆ ತುಂಬರಿ. ಪಾ, ಸದ್ಯ ಅಳು ನಿಲ್ಸ್ತಲ್ಲ, ಕೊಡು. ನೋಡು, ಇದ್ರ ಹಾಲು ದುಡ್ಡು ಎಷ್ಟಾಯ್ತು ಅಂತ ಹೇಳು, ಬೆಳಗ್ಗೆ ಕೊಟ್ಬಿಡ್ತೀನಿ. ನೋಡೋ, ನಂಗೆ ರೇಗಿಸ್ಬೇಡ. ನನ್ನ ಕೈಲಿ ಏನಾದ್ರು ಸಿಗ್ಬೇಕಿದ್ದು ತಂದು ಬೀಸ್ಬಿಡ್ತಿದ್ದೆ. ಕುಡಿಯೋ ನೀರಿಗೆ, ಬೀಸೋ ಗಾಳಿಗೆ, ತಾಯಿ ಹಾಲಿಗೆ ಯಾವತ್ತೂ ಯಾರು ಋಣ ಚುಕ್ತ ಮಾಡಕ್ ಆಗೋದಿಲ್ಲ ಕಣೋ. ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಗ್ಬೇಕು? ಸುಮ್ನೆ ದೊಡ್ಡದಾಗ ಮಗುನ್ ಕರ್ಕೊಂಡ್ ಬಂದ್ಬಿಟ್ಟ. ಹೋಗೋ, ಕರ್ಕೊಂಡು ಬಸ್ ಹೋಗೋ. ನಿನ್ನಂತವನ್ನ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ಬೆಳಗ್ಗೆಯಿಂದ ಗೋಳಿಕೊಂಡಿದ್ದು ಸಾಲದ, ಯಾವಾಗಲೂ ನಿದ್ದೆ ಮಾಡ್ತೀಯಾ? ಅವಳ ಮುಂದೆ ಮರ್ಯಾದೆ ತೆಗಿಬೇಡ. ಏಯ್, ಯಾಕೆ ಹಾಗೆ ನಗ್ತಾ ಇದೆಯಾ? ಸಾರಿ ಸಾರಿ. ತಗೋ, ಇದನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡು. ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್? ನಮಗಿದೆಲ್ಲ ಚಿಲ್ಲರ ತರ, ಏನೋ ದೊಡ್ಡ ಕೆಲಸ ಅನ್ನೋ ತರ ಹೇಳ್ಬಿಟ್ಟೆ. ಹಾಗಾದ್ರೆ ಇನ್ನೊಂದು 3 ದಿನ ಇಟ್ಕೋ. ನಮಗ್ ಬೇಜಾನ್ ಕೆಲಸ ಅದಪ್ಪ.
ಹೌದು, ಈ ಮಗುನ ನಾನೊಬ್ಳೆ ಹೇಗ್ ಕರ್ಕೊಂಡು ಹೋಗ್ಲಿ? For more updates, like, comment, subscribe to our channel.